ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾರಾ ಕಿಶೋರ್ ವ್ಲಾಗ್. ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ಎಲ್ಲ ಥರ ಜ್ಯುವೆಲ್ಲರ್ಸ್ ಕಲೆಕ್ಷನ್ಸ್ಗಳನ್ನ ತೋರಿಸಿದ್ದೀನಿ. ಹಾಗೆ ಕಮ್ಮಿ ಗ್ರಾಮಲ್ಲಿ ಮಾಡಿಸೋಂಥ ನೆಕ್ಲೆಸ್ಗಳು ಪ್ರತಿಯೊಂದನ್ನು ಕೂಡ ತೋರಿಸಿದ್ದೀನಲ್ವ. ಬಟ್ ಮಾಂಗಲ್ಯ ಚೈನ್ದು ಡಿಸೈನ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡೇ ಇರಲಿಲ್ಲ. ಆದ್ದರಿಂದ ಮಾಂಗಲ್ಯ ಚೈನ್ನ ತುಂಬ ಕಮ್ಮಿ ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು, ಹಾಗೆ ಜಾಸ್ತಿ ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸರ ನೋಡಿ ನಿಮಗೆ 30 ಗ್ರಾಮ್ಗೆ ತುಂಬ ಚೆನ್ನಾಗಾಗುತ್ತೆ. 25 ಗ್ರಾಮಲ್ಲಿ ಕೂಡ ನೀವು ಮಾಡಿಸ್ಕೋಬೋದು. ಮಧ್ಯೆ ಈ ಥರ ಅವಳ ಏನಾದರೂ ಗುಂಡು ಈ ಥರ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ಒಂದು 2 ಲೇಯರಲ್ಲಿ ಮಾಡಿರೋಂಥ ಸರ 50 ಗ್ರಾಮ್ ಇದೆ. ನೀವು ಇದನ್ನು 60 ಗ್ರಾಮಲ್ಲೂ ಮಾಡಿಸ್ಕೋಬೋದು, 40 ಗ್ರಾಮಲ್ಲೂ ಕೂಡ ಸೇಮ್ ಡಿಸೈನ್ನ ಮಾಡಿಸ್ಕೋಬೋದು, 30 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಓಕೆ, ನಾನು ಫಸ್ಟು ಡಿಸೈನ್ಸ್ಗಳನ್ನ ತೋರಿಸ್ಬಿಡ್ತೀನಿ. ಅದಾದಮೇಲೆ ಇನ್ನೂ ಕಮ್ಮಿ ಗ್ರಾಮ್ಸು ಅಂದರೆ 10 ಗ್ರಾಮಲ್ಲೂ ಕೂಡ ಮಾಂಗಲ್ಯ ಚೈನ್ಗಳಿವೆ. ಯಾವ ರೀತಿ ಇದೆ ಅನ್ನೋದನ್ನು ಇವತ್ತು ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ. ತುಂಬ ಸಿಂಪಲ್ಲಾಗೇ ತಿಳಿಸ್ಕೊಡ್ತೀನಿ. ಅಂದರೆ ನಮ್ಮ ಅಂಗಡೀಲಿ ಬಂದಿರೋಂಥ ಕಲೆಕ್ಷನ್ಸು, ಅಂದರೆ ನಾನು ಹೇಳಿರೋಂಥ ಜ್ಯುವೆಲ್ಲರ್ಸ್ ಅಂಗಡೀಲಿ ಬಂದಿರೋಂಥ ಕಲೆಕ್ಷನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನನಗೂ ಕೂಡ ಗೊತ್ತಿರಲಿಲ್ಲ ಜ್ಯುವೆಲ್ಲರ್ಸ್ಗಳದ್ದು ವೀಡಿಯೋಸ್ ಮಾಡಿದ್ರೆ ಇಷ್ಟೊಂದು ವೈರಲ್ ಆಗುತ್ತೆ ಅಂತ. ನಾನು ಆದಷ್ಟು ಹೆಣ್ಮಕ್ಳಿಗೆ ಯೂಸ್ ಆಗೋಂಥ ವೀಡಿಯೋಸ್ಗಳನ್ನ ಮಾಡಬೇಕು ಅಂತಲೇ ಟ್ರೈ ಮಾಡಿದ್ದು. ಎಲ್ಲರೂ ಅಷ್ಟೇ ಹುಟ್ಟಾಗಲೇ ಎಲ್ಲನೂ ಕೂಡ ಕಲ್ತ್ಕೊಂಡು ಬಂದಿರಲ್ಲ. ಬಟ್ ನಾನು ನನ್ನ ಸ್ವಂತ ಬುದ್ಧಿಯಿಂದ ವೀಡಿಯೋ ಮಾಡಿದ್ದೀನಿ ಹೊರತು ನಾನು ಯಾರನ್ನೂ ನೋಡಿಕೊಂಡು ಕಾಪಿ ಹೊಡೆದು ವೀಡಿಯೋ ಮಾಡಿಲ್ಲ. ಆದಷ್ಟು ನಾನು ತೋರಿಸಿರೋಂಥ ಕಲೆಕ್ಷನ್ಸ್ ಎಲ್ಲ ನಾನು ಹೇಳಿರೋಂಥ ಅಂಗಡಿಲಿದೆ. ಈ ಒಂದು 2 ಲೇಯರ್ದು ಸರ ಬಂದು ನಿಮಗೆ 30 ಗ್ರಾಮ್ಗೆ ಅವ್ರ ಅಂಗಡೀಲಿ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ನಿಮಗೆ 30 ಗ್ರಾಮ್ ಅನಿಸುತ್ತೆ, ತುಂಬ ಜಾಸ್ತಿ ಗ್ರಾಮ್ ಅನಿಸುತ್ತೆ. ಅಷ್ಟು ಚೆನ್ನಾಗಿರೋಂಥ ಕಲೆಕ್ಷನ್ಸ್ಗಳಿವೆ. ಹಾಗೆ ನೋಡಿ, ಪ್ರತಿಯೊಂದು ಡಿಸೈನ್ಸ್ ಕೂಡ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇನ್ನೂ ಬೇಕಂದ್ರೂ ಕೂಡ ನಾನು ಶೇರ್ ಮಾಡ್ಕೊಡ್ತೀನಿ. ಈ ಒಂದು ಸರ ನೋಡಿ ಕೇವಲ 14 ಗ್ರಾಮು 13 ಗ್ರಾಮಲ್ಲಿ ಮಾಡಿರೋಂಥ ಸರ ಇದು ಕೂಡ ಮಾಂಗಲ್ಯ ಸರನೇ. ಹಾಗೆ ಈ ಒಂದು 2 ಲೇಯರ್ ಸರನ 20 ಗ್ರಾಮಲ್ಲಿ, ಹಾಗೆ 1 ಲೇಯರ್ ಸರನ 10 ಗ್ರಾಮಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರೋಂಥ ಡಿಸೈನ್ ಇದು. ನೀವು 20 ಗ್ರಾಮ್ಗೆ 2 ಲೇಯರ್ ಸರನೂ ಕೂಡ ಮಾಡಿಸ್ಕೋಬೋದು, 10 ಗ್ರಾಮ್ಗೆ 1 ಲೇಯರ್ ಸರ ಕೂಡ ಮಾಡಿಸ್ಕೋಬೋದು. ಏಕೆಂದರೆ ಎಲ್ಲರ ಹತ್ರನೂ ಅನುಕೂಲ ಒಂದೇ ಥರ ಇರಲ್ಲ ಅಲ್ವಾ. 50 ಗ್ರಾಮು 60 ಗ್ರಾಮ್ ಮಾಡಿಸ್ಕೊಳ್ಳೋರು ಇದ್ದಾರೆ, ಅಥವಾ ಕರಿಮಣಿ ಸರನೇ ಹಾಕೊಳ್ಳೋರು ಕೂಡ ಇದ್ದಾರೆ. ಅಂಥವ್ರಿಗೆ ಯೂಸ್ ಆಗಲಿ ಅಂತ ಇವತ್ತು ಎಲ್ಲ ಥರದ್ರಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಸರಗಳು ಬಂದು ಕೇವಲ 13 ಗ್ರಾಮು 14 ಗ್ರಾಮಲ್ಲಿ ಮಾಡಿರೋದು, ಅಲ್ಲೇ ಗ್ರಾಮ್ ಕೂಡ ಮೆನ್ಷನ್ ಆಗಿದೆ. ಹಾಗೆ ಇದರಲ್ಲೆಲ್ಲ 2 ಲೇಯರ್ಸ್ ಇದೆ. ಇದು ಬರೀ 20 ಗ್ರಾಮಲ್ಲಿ ಮಾಡಿರೋಂಥ ಸರಗಳು ಇವು. ಕೇವಲ 20 ಗ್ರಾಮ್ಗೆ 2 ಲೇಯರು, ಅಂದರೆ ಕರಿಮಣಿನೂ ಮಿಕ್ಸ್ ಮಾಡಿರೋಂಥ ಸರಗಳು ಇವು. ತುಂಬ ಚೆನ್ನಾಗಿ ಬಾಳಿಕೆನೂ ಕೂಡ ಬರುತ್ತೆ. ಹಾಗೆ ಈ ಒಂದು ಸರ ನೋಡಿ ನಿಮಗೆ 50 ಗ್ರಾಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನು 30 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ನೋಡಿ ಈ ಥರ 31 ಗ್ರಾಮಲ್ಲಿ ಈ ಒಂದು 2 ಲೇಯರ್ ಸರನ ಮಾಡಿದ್ದಾರೆ. ಅಥವಾ ನಿಮ್ಗೆ ಈ ಥರ ಏನಾದರೂ ಸ್ವಲ್ಪ ದಪ್ಪ ಕಾಣೋ ಥರ ಬೇಕು ಅಂದರೂ ಕೂಡ ಮಾಡಿಕೊಡ್ತಾರೆ. ನೀವು ಅದನ್ನು 30-40 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಹಾಗೆ ಇದು ಡೈಮಂಡ್ ಕಟ್ಟಿಂಗ್ ಅಂತ ಈ ಒಂದು ಡಿಸೈನ್ದು ಹೆಸರು. ಅದು ಸರ ಅಷ್ಟೇ, ನೋಡೋಕ್ಕೆ ತುಂಬ ದೊಡ್ಡದಾಗಿದೆ, ದಪ್ಪ ಅನ್ನೋ ಥರ ಕಾಣಿಸುತ್ತೆ, ಜಾಸ್ತಿ ಗ್ರಾಮ್ ಅಂತ. ಬಟ್ ಕಮ್ಮಿ ಗ್ರಾಮಲ್ಲೇ ತುಂಬ ಚೆನ್ನಾಗಿ ಮಾಡಿಸ್ಕೋಬೋದು. ನನಗೆ ಗೊತ್ತಿರೋಂಥ ಒಬ್ಬ ಅಕ್ಕ ಮಾಡಿಸ್ಕೊಂಡು ಅವ್ರಿಗೆ ಚೆನ್ನಾಗಿ ಬಾಳಿಕೆ ಬಂದಮೇಲೆ ನಾನು ಮಾಡಿಸ್ಕೋಬೇಕು ಅಂತ ಅನ್ನಿಸಿತ್ತು. ಅಷ್ಟು ಚೆನ್ನಾಗಿದೆ ಆ ಡಿಸೈನು. ಹಾಗೆ ನೋಡಿ, ನೀವು ಈ ಒಂದು 4 ಡಿಸೈನ್ಗಳಿಗೆ ಮಧ್ಯದಲ್ಲಿ ಕರಿಮಣಿ ಹಾಕ್ಸ್ಬಿಟ್ಟು ನೀವು 2 ಲೇಯರ್ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ತುಂಬಾ ಕಮ್ಮಿ ಗ್ರಾಮ್ ಬೀಳುತ್ತೆ. ಅಥವಾ ನೋಡಿ, ಈ ಒಂದು ಡಿಸೈನ್ ಇವಾಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಇದನ್ನು ಲಾಂಗ್ ಸರ ಆಗೂ ಕೂಡ ಹಾಕೋತಾರೆ, ಹಾಗೆ ಮಾಂಗಲ್ಯ ಚೈನ್ ಆಗಿ ಇವಾಗ ಹಾಕೋತಾ ಇದ್ದಾರೆ. ತುಂಬ ಚೆನ್ನಾಗಿರೋಂಥ ಡಿಸೈನ್ಗಳಿವು. ಹಾಗೆ 2 ಲೇಯರಲ್ಲಿ ಮಾಡಿರೋದು ಕೂಡ ಇದೆ, 1 ಲೇಯರಲ್ಲಿ ಮಾಡಿರೋದು ಕೂಡ ಇದೆ. ನೀವು ಏನಿಲ್ಲ, ಇದೇ ಸೇಮ್ ಡಿಸೈನ್ಗೆ ಮಧ್ಯದಲ್ಲಿ ಕರಿಮಣಿ, ಗುಂಡು, ಅವಳ ಈ ಥರ ಏನಾದ್ರು ಮಿಕ್ಸ್ ಮಾಡಿ ಮಾಡಿಸ್ಕೊಂಡ್ರೆ ನಿಮಗೆ ಗ್ರಾಮ್ ಕಮ್ಮಿ ಬೀಳುತ್ತೆ. ಈ ಒಂದು ಫುಲ್ಲು 4 ಸರನೂ ಕೂಡ 40 ಗ್ರಾಮ್ಗೆ ಮಾಡಿರೋಂಥದ್ದು. ನೀವು 30 ಗ್ರಾಮ್ಗೂ ಕೂಡ ಮಾಡಿಸ್ಕೋಬೋದು, ಬಟ್ ಕರಿಮಣಿ ಹಾಕ್ಸಿ ಮಾಡಿಸ್ಕೋಬೇಕು. ಹಾಗೆ ನೋಡಿ, ಈ ರೀತಿ ಒಂದು ಮಾಂಗಲ್ಯ ಸರನೂ ಕೂಡ ಇವಾಗ ಟ್ರೆಂಡಿಂಗಲ್ಲಿದೆ ತುಂಬಾ. ಅಂದರೆ ಇವಾಗ 2 ಲೇಯರ್ಗಿಂತ ಈ ಥರ 1 ಲೇಯರ್ಗೆ ಈ ಥರ ಮೋಪ್ಗಳು ಅಂತ ಹೇಳ್ತಾರಲ್ವ, ಆ ರೀತಿ ಕೊಡಿಸ್ಕೊಂಡು ನಾವು ಮಾಡಿಸ್ಕೊಳ್ಳೋ ಅಂಥದ್ದು. ಆ ಒಂದು ಕಲೆಕ್ಷನ್ಸ್ ಕೂಡ ಅವ್ರ ಹತ್ರ ಈ ಥರ ಇದೆ. ನೀವು ಇದರಲ್ಲಿ ಯಾವುದು ಬೇಕು ಅದನ್ನು ಸೆಲೆಕ್ಷನ್ ಮಾಡಿ ನಿಮಗೆ, ಅಂದರೆ ಇವಾಗ ಆಲ್ರೆಡಿ ನಿಮ್ಮ ಹತ್ರ ಇರೋ ಚೈನ್ಗೂ ಕೂಡ ಅವರು ಫಿಕ್ಸ್ ಮಾಡಿಕೊಡಿ ಅಂದರೂ ಕೂಡ ಮಾಡಿಕೊಡ್ತಾರೆ. ಒಳ್ಳೊಳ್ಳೆ ಡಿಸೈನ್ಸ್ ಇದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇವೆ. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿರೋಂಥ ಡಿಸೈನ್ಸ್ಗಳಿವೆ. ಸ್ಟೋನ್ ವರ್ಕಲ್ಲೂ ಇದೆ, ಪ್ಲೇನ್ ಗುಂಡುಗಳಲ್ಲೂ ಕೂಡ ಇದೆ. ಇವಾಗ ಅಟ್ ಪ್ರೆಸೆಂಟು ಟ್ರೆಂಡಿಂಗಲ್ಲಿರೋಂಥ ಸರ ಅಂದರೆ ಇದೇ ಮಾಂಗಲ್ಯ ಚೈನ್ಗೆ. ಅಂದರೆ ನೀವು ಈ ಥರ ಒಂದು ಚೈನ್ನ ನೀವು ಡ್ರೆಸ್ಗೂ ಕೂಡ ಯೂಸ್ ಮಾಡ್ಬೋದು, ಸ್ಯಾರಿಗೂ ಕೂಡ ಯೂಸ್ ಮಾಡ್ಬೋದು. ಎಲ್ಲ ಥರ ಒಂದು ಫ್ಯಾಷನ್ಗೂ ಕೂಡ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಅಂಥ ಸರಗಳಿವು. ಅಂದರೆ ಈ ಥರ ಬರುತ್ತೆ ನೋಡಿ. ಇದಕ್ಕೆ ವೈಟ್ ಸ್ಟೋನಲ್ಲಿ ಹಾಕಿರೋಂಥ ಒಂದು ಮೋಪು ಅಂತ ಕರೀತಾರೆ ಇದಕ್ಕೆ. ಹಾಗೆ ನೀವು ನೋಡಿ, ಈ ಥರ 9ರಿಂದ 10 ಗ್ರಾಮಲ್ಲಿ ಮಾಡಿರೋಂಥ 2 ಲೇಯರ್ ಸರಗಳು. ನೀವು ಈ ರೀತಿ ಐಡಿಯಾ ಉಪಯೋಗಿಸಿ ಏನಾದ್ರು ಮಾಡಿಸ್ಕೊಂಡ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿರೋಂಥ ಸರಗಳು ಮಾಂಗಲ್ಯ ಚೈನ್ನ ನೀವು ಮಾಡಿಸ್ಕೋಬೋದು.
ಹಾಗೆ ನೀವು ತುಂಬ ಗಟ್ಟಿ ಚಿನ್ನ ಮಾಡಿಸ್ಕೊತೀವಿ ಅಂದರೂ ಕೂಡ ನೋಡಿ ಇದನ್ನು ನೀವು 20 ಗ್ರಾಮ್ಗೆ ತುಂಬ ಚೆನ್ನಾಗಿ ಗಟ್ಟಿ ಚಿನ್ನದಲ್ಲೇ ಮಾಡಿಸ್ಕೋಬೋದು. ಹಾಗೆ ಈ ಒಂದು ಸರನೂ ಅಷ್ಟೇ ನೀವು ಒಂದು 30 ಗ್ರಾಮ್ಗೆ ಮಾಡಿಸ್ಕೊತೀವಿ ಅಂದರೆ ಆರಾಮಾಗಿ ಮಾಡಿಸ್ಕೋಬೋದು. ಈ ರೀತಿ ವೆರೈಟಿ ಆಫ್ ಡಿಸೈನ್ಸ್ ಅವ್ರ ಹತ್ರ ಇದೆ. ನೀವು ನಿಮಗೆ ಬೇಕಾದಂಥ ಡಿಸೈನ್ಸ್ನ ನೀವೇ ಸೆಲೆಕ್ಷನ್ ಮಾಡಿ ಹಾಕಿಸ್ಕೋಬೋದು. ಅಥವಾ ಅದ್ರ ಬದಲು ನೀವು ಕರಿಮಣಿ ಅಥವಾ ಗುಂಡು ಈ ಥರ ಏನಾದರೂ ಹಾಕ್ಸ್ಕೊತೀವಿ ಅಂದರೂ ಕೂಡ ಹಾಕ್ಸ್ಕೋಬೋದು. ಈ ಒಂದು ಸರ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ನೋಡೋಕ್ಕೆ ದಪ್ಪನೇ ಕಾಣಿಸುತ್ತೆ, ಬಟ್ ಈ ಒಂದು ಸರಕ್ಕೆ ಏನು ಕೊತ್ತಂಬರಿ ಗುಂಡು ಅಂತ ಕರೀತಾರೆ. ಏಕೆಂದರೆ ಧನ್ಯ ಬರುತ್ತಲ್ವ ಆ ಥರ ಶೇಪಲ್ಲಿರೋದು ಆ ಒಂದು ಸರ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಾಳಿಕೆನೂ ಕೂಡ ಬರುತ್ತೆ. ನೀವು ಡೈಲಿನೇ ವೇರ್ ಮಾಡ್ಬೋದು. ಕಮ್ಮಿ ಗ್ರಾಮ್ ಬೀಳುತ್ತೆ ನಿಮಗೆ. ಒಳಗಡೆ ಗುಂಡು, ಮೇಲ್ಗಡೆ ಒಂದು 4 ಲೇಯರ್ ಥರ ಬಂದಿರುತ್ತೆ. ತುಂಬ ಚೆನ್ನಾಗಿರೋಂಥ ಡಿಸೈನ್ ಅದು. ಮೊದಲು ಈ ಒಂದು ಡಿಸೈನ ಫುಲ್ಲು ಪ್ಲೇನಲ್ಲಿ ಮಾಡಿಸ್ಕೊತಿದ್ರು. ಇವಾಗ ಅದಕ್ಕೆ ಮಧ್ಯದಲ್ಲಿ ಈ ಥರ ಒಂದು ಡಿಸೈನ ಕೊಟ್ಟು ಮಾಡಿಸ್ಕೊತಿದ್ದಾರೆ. ತುಂಬ ಚೆನ್ನಾಗಿರೋಂಥ ಡಿಸೈನ್ ಇದು. ಈ ಒಂದು ಮಧ್ಯೆ ಇರೋಂಥ ಡಿಸೈನ್ಗೆ ಟೈರು ಬಲ್ಪ್ ಅಂತೇಳಿ ಹೆಸರು ಕೂಡ ಇದೆ. ಈ ಥರ ಒಂದು ಡಿಸೈನ್ ಕೂಡ ನೀವು ಮಾಡಿಸ್ಕೋಬೋದು. ಹಾಗೆ ಡೈಮಂಡ್ ಶೇಪಲ್ಲಿ ಕೂಡ ಒಳ್ಳೊಳ್ಳೆ ಡಿಸೈನ್ಸ್ಗಳಿವೆ. ಹಾಗೆ ಈ ಟೈರು ಬಲ್ಪು ಅನ್ನೋ ಒಂದು ಡಿಸೈನ್ನ ಇಟ್ಕೊಂಡು ಮಧ್ಯದಲ್ಲಿ ಒಂದು ಮೋಪ್ನ ಕೊಡಿಸ್ಕೊಂಡು ನೀವು ಈ ಥರ ಒಂದು ಡಿಸೈನು ಕೂಡ ಮಾಡಿಸ್ಕೋಬೋದು. ಮಧ್ಯದಲ್ಲಿ ಕರಿಮಣಿ ಕೊಡಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.